ಕ್ರಾನಿಕ್ ಕಿಡ್ನಿ ಡಿಸೀಸ್ ಇರೋ ಪೇಷಂಟ್ಸ್ಗೆ ಗ್ರಾಡ್ ಸಿಸ್ಟಮ್ ಟ್ರೀಟ್ಮೆಂಟ್ ಇದೆಯಲ್ವಾ, ಕೆಲವರು ವೀಕ್ಲಿ 3 ಟೈಮ್ಸ್ ತಗೊಳ್ತಾರೆ ಆ ಟ್ರೀಟ್ಮೆಂಟ್ನ. ಬಟ್ ಸ್ಟಿಲ್ ಕೆಲವ್ರಿಗೆ ಅದು ಸೇಮ್ ಹಾಗೇ ಇರುತ್ತೆ, ಇಲ್ಲ ಈವನ್ ವರ್ಸ್ಟ್ ಆಗಿರುತ್ತೆ ಸಿಚುಯೇಷನ್. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು ಮೇಡಮ್, ಇದು ಗ್ರಾಡ್ ಸಿಸ್ಟಮ್ ಅನ್ನೋದು ಆಕ್ಚುಲಿ ಆಯುರ್ವೇದಲ್ಲಿ ಇದೆ, ಅವಗಾನ ಅಂತ ಹೇಳ್ತೀವಿ ಇದಕ್ಕೆ. ಬಟ್ ಇದಕ್ಕೆ ರೀಇನ್ವೆಂಟ್ ಮಾಡಿ ಅಥವಾ ರೀಡಿಸ್ಕವರ್ ಮಾಡಿ ಇದಕ್ಕೆ ಒಂದು ಪ್ರಾಕ್ಟೀಸ್ಗೆ ತಗೊಂಡ್ಬಂದಿರೋದು ಡಾಕ್ಟರ್ BRC. ಓಕೆ, ಬಿಸುರೂಪ ಚೌಧರಿ ಫುಲ್ ಹೆಸರು. ಸೊ ಅವರಿಂದ ನಾವು ಟ್ರೈನಿಂಗ್ ತಗೊಂಡಿರೋದ್ರಿಂದ, ಅವ್ರ ಅಫಿಲಿಯೇಟ್ ಆಗಿರೋದ್ರಿಂದ ನಾವು ಅದನ್ನ ನಮ್ಮ ಕ್ಲಿನಿಕಲ್ಲಿ ಮಾಡ್ತೀವಿ. ಸೊ ಟಬ್ ಇರ್ತದೆ, ಟಬ್ಬಲ್ಲಿ ಒಂದು ವಾಟರ್ 40 ಡಿಗ್ರೀಸ್ 42 ಡಿಗ್ರೀಸ್ ಮೇಂಟೈನ್ ಮಾಡ್ತೀವಿ ಟೆಂಪರೇಚರ್. ಅದರಲ್ಲಿ ಮನುಷ್ಯ ಕುತ್ಕೋಬೇಕು. ಸರಿ. ಓಕೆ, ಸೊ ಇದರಿಂದ ಎಫೆಕ್ಟ್ ಏನು ಉಂಟಾಗುತ್ತೋ ಅದರಿಂದ ಅವ್ರ ಬಾಡಿಯಲ್ಲಿರುವಂತಹದ್ದು ಟಾಕ್ಸಿನ್ಸ್ ಆಚೆ ಬರುತ್ತೆ. ಅಷ್ಟೇ ಅಲ್ಲ, ಅದು ಬಾಡಿಯಲ್ಲಿ ಏನ್ ಪಾತ್ರಸ್ ಡಿಫ್ಲೆಕ್ಟ್ ಆಗಿ ಏನ್ ಇಶ್ಯೂಸ್ ಉಂಟಾಗಿರುತ್ತೋ ಆ ಪಾತ್ರಸ್ ಎಲ್ಲ ರೆಕ್ಟಿಫೈ ಆಗ್ತದೆ. ಫಾರ್ ಎಕ್ಸಾಂಪಲ್ ಎಪಿನೆಫ್ರಿನ್, ರೆನಿನ್, ಓಕೆ, ವ್ಯಾಸೋಪ್ರೆಸಿನ್, ಇವೆಲ್ಲನೂ ಕಿಡ್ನಿ ಪೇಷಂಟ್ ಆಗ್ಬೇಕಂದ್ರೆ ಅದೆಲ್ಲನೂ ಜಾಸ್ತಿ ಆಗಿರ್ತದೆ. ಓಕೆ, ಸೊ ಇವಾಗ ಈ ಥೆರಪಿ ಮಾಡ್ಕೊಂಡಾಗ ಅದು ಕಮ್ಮಿ ಆಗ್ತದೆ. ಸೊ ಕಡಿಮೆ ಆದಾಗ ಬಾಡಿಯಲ್ಲಿ ಹೀಲಿಂಗ್ ಪ್ರೊಸೆಸ್ ನ್ಯಾಚುರಲ್ ಕಡೆ ಬರಕ್ ಸ್ಟಾರ್ಟ್ ಆಗ್ತದೆ. ಹಾಗೆ ಕೆಲವೊಂದು ಇಶ್ಯೂಸ್, ಹೀಟ್ ಶಾಕ್ ಪ್ರೋಟೀನ್ ಅದು ಕಡಿಮೆ ಆಗಿರ್ತದೆ. ಸೊ ಈ ಥೆರಪಿ ಮಾಡ್ಕೊಂಡಾಗ ಜಾಸ್ತಿ ಆಗ್ತದೆ. ಸೊ ಈ ತರ ಬಾಡಿಯಲ್ಲಿ ಏನೇನ್ ಫ್ಯಾಕ್ಟರ್ಸ್ ಹೆಚ್ಚು ಕಮ್ಮಿ ಆಗಿರ್ತಾವೋ ಅದೆಲ್ಲ ಲೆವೆಲ್ಗೆ ಬರುತ್ತೆ ಈ ಥೆರಪೀಸ್ ಅಲ್ಲಿ. ಟೈಮ್ ತಗೊಳುತ್ತೆ, ಇಲ್ಲ ಅಂತ ಇಲ್ಲ, ಬಟ್ ಥಿಂಗ್ಸ್ ವಿಲ್ ಹ್ಯಾಪನ್. ಓಕೆ, ವೇರ್ ಇನ್ ಹಿಮೋಡಯಾಲಿಸಿಸ್ ನೀವು ಹೇಳಿದಾಗ, ಹಿಮೋಡಯಾಲಿಸಿಸ್ ವಾರಕ್ಕೆ 3 ಸಾರಿ ಹೋಗ್ತಾರೆ. ಓಕೆ, 4 ಅವರ್ಸ್ ಎವ್ರಿ ಟೈಮ್ ಕೊಡ್ತಾರೆ. ಕಂಪ್ಲೀಟ್ ಬ್ಲಡ್ ಹೋಗಿ ಮೆಷಿನ್ ಇಂದ ಸರ್ಕ್ಯುಲೇಟ್ ಆಗಿ ಬಾಡಿಗೆ ತಿರ್ಗಾ ಬರುತ್ತೆ. ಓಕೆ, ಸೊ ಇದನ್ನು ಎಷ್ಟೋ ಸಾರಿ ಮಾಡ್ತಾರೆ ಸೈಕಲ್ಸ್. ಅದರಿಂದ ಏನಾಗುತ್ತೆ, ಏನ್ ಅಲ್ಲಿ ಫ್ಲೂಯಿಡ್ ಇದೆಯೋ, ಫಿಲ್ಟ್ರೇಷನ್ ಫ್ಲೂಯಿಡ್, ಸೊ ಅದರಲ್ಲಿ ಇರುವಂತಹ ಪದಾರ್ಥ ಅಥವಾ ಕೆಮಿಕಲ್ಸ್ ನಮ್ಮ ಬ್ಲಡ್ ಅಲ್ಲಿ ಹೋಗೋಕೆ ಚಾನ್ಸಸ್ ಇದೆ. ಯಾಕಂದ್ರೆ ಆಸ್ಮೋಸಿಸ್ ಪ್ರೊಸೆಸ್ ಅದು. ಇನ್ ಆಸ್ಮೋಸಿಸ್ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಏನಿದ್ರು ಪಾಸ್ ಆಗ ಮಾಡ್ತದೆ. ಸೊ ಬ್ಲಡ್ ಅಲ್ಲಿ ಇರೋದು ಅಲ್ಲಿಗೆ ಹೋಗುತ್ತೆ, ಅಲ್ಲಿರೋದು ಬ್ಲಡ್ಗೂ ಬರೋಕ್ಕೆ ಸಾಧ್ಯತೆ ಇದೆ. ಇಟ್ಸ್ ನಾಟ್ ಸೆಮಿ ಪರ್ಮಿಯಬಲ್ ಮೆಂಬರೇನ್ ಅಥವಾ ಒನ್ ವೇ ಮೆಂಬರೇನ್ ಇರಲ್ಲ ಮೋಸ್ಟ್ಲಿ. ಸೊ ಅದು ಫ್ಲೂಯಿಡ್ ಇಂದ ಪಾಸ್ ಆಗಿರೋದ್ರಿಂದ ಇದೆಲ್ಲ ಆಗುತ್ತೆ ಚಾನ್ಸಸ್. ಸೊ ಹವೆವರ್ ಈ ಸಿಸ್ಟಮ್, ಗ್ರಾಡ್ ಸಿಸ್ಟಮ್ ಯೂಸ್ ಮಾಡಿದಾಗ ಅದು ವಾಸ ಆಗೋದಕ್ಕೆ ಚಾನ್ಸ್ ಇದೆ. ಅಂಡ್ ಮೋರ್ ಓವರ್ ವಿ ವಿಲ್ ಗಿವ್ ಡಯಟ್. ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಯಟ್ ಅಲ್ಲಿ ಏನಾಗುತ್ತೆ, ಪೊಟ್ಯಾಷಿಯಂ ಕಡಿಮೆ ಮಾಡ್ಬೋದು, ಕ್ರಿಯಾಟಿನಿನ್ ಲೆವೆಲ್ಸ್ ಕಡಿಮೆ ಮಾಡ್ಬೋದು. ಸೊ ಈ ಒಂದು ಫುಡ್ ಹ್ಯಾಬಿಟ್ಸ್ ಅಲ್ಲಿ ಹೇಳಲ್ಲ ಜನಕ್ಕೆ.